ಶ್ರೀ ಗುರುಭ್ಯೋ ನಮಃ. ಮಹಾನುಭಾವರಾದಂತಹ ಟೀಕಾಕೃತ್ಪಾದರ ಆರಾಧನೆಯನ್ನ ಇನ್ನು ಕೆಲವೇ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನಾದಿಯಾದಂತಹ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನ ಮಾಡುವುದರಲ್ಲಿ ಟೀಕಾಕೃತ್ಪಾದರ ಕೊಡುಗೆ ಮಹಾ ದೊಡ್ಡದಾಗಿದೆ. ಇವತ್ತು ಟೀಕಾಕೃತ್ಪಾದರು ಶ್ರೀಮದ್ ಜಯತೀರ್ಥರು ಇಲ್ಲದೆ ಹೋಗಿದ್ದರೆ ಇವತ್ತು ನಾವು ವೈಷ್ಣವರು ಅಕ್ಷಂತ್ಯಂಗಾರ ಹಚ್ಚಿಕೊಂಡು ಈ ರೀತಿಯಾಗಿ ಧೈರ್ಯದಿಂದ ತಿರುಗಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅಂತಹ ಮಹದೋಪಕಾರವನ್ನು ಮಾಡಿದಂತಹ ಮಹನೀಯರು ಅದು ಟೀಕಾಕೃತ್ಪಾದರು ಮಾತ್ರ. ಅಂತಹ ಶ್ರೀಮದ್ ಆಚಾರ್ಯರ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ ಮೂಲ ಕಾರಣೀಭೂತರು ಅಂದರೆ ಅದು ಟೀಕಾಕೃತ್ಪಾದರು ಮಾತ್ರ. ಅಂತ ಮಹಾಮಹಿಮರ ಈ ಒಂದು ಶುಭ ಆರಾಧನೆಯ ಸಂದರ್ಭದಲ್ಲಿ ಒಂದೆರಡು ಅವರ ಮಹಿಮೆ ಚಿಂತನೆಗಳನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸತ್ಯಪ್ರಿಯತೀರ್ಥ ಶ್ರೀಮಚ್ಚರಣರು ಟೀಕಾಕೃತ್ಪಾದರಿಗೆ ಸ್ತೋತ್ರವನ್ನು ಮಾಡುವಾಗ ಧಾಟೇಂದ್ರೇ ಜಯತೀರ್ಥವರ್ಯ ಪದಜಾಂ ಚೇಡೀಬಸ್ವರ್ಧ್ವನಿ ಧಾಟೇಂದ್ರೇ ಜಯತೀರ್ಥವರ್ಯ ಪದಜಾಂ ಚೇಡೀಬವತ್ವರ್ಧ್ವನಿ ಪಾಟೀರಾನಿಲ ಪುಲ್ಲಮಲ್ಲಿ ಸುಮನೋ ಪಾಟೀಲ ಸದ್ವಾದನ ಪೇಟೀಯುಕ್ತಿ ಮನುಷ್ಯಾಂ ಸುಮತಿವಿತ್ಕೋಟೀರ ಕೈಟ್ಲಾಯಿತ ಸಾಡೀಕಾ ನಿಜಯಾತ್ಮಿಕಾ ಮಮ ಚಿರಾ ಧಾಟೀಕತಾ ಮಾನಸೇ. ಯಾವ ರೀತಿಯಾಗಿ ಸ್ತೋತ್ರ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇ ಶ್ಲೋಕದಲ್ಲಿ ಹೇಳುವಾಗ ಟೀಕಾಕೃತ್ಪಾದರ ವಾಕ್ಯದ ಗಾಂಭೀರ್ಯ ಹೇಗಿದೆ, ಎಷ್ಟು ಅದಕ್ಕೆ ಮಹತ್ತರ ಇದೆ ಅಂತನ್ನೋದನ್ನ ಸತ್ಯಪ್ರಿಯ ತೀರ್ಥರು ಮೊದಲನೇ ಶ್ಲೋಕದಲ್ಲಿ ಕೊಂಡಾಡಿದ್ದಾರೆ. ಜಯತೀರ್ಥರ ವಾಕ್ಯದ ಗಂಭೀರ್ಯ ಅಂತನ್ನೋದು ಎಷ್ಟರ ಮಟ್ಟಿಗಿದೆ ಅಂತನ್ನೋದನ್ನ ನಾವು ತಿಳಿಯೋದಾದರೆ, ಚೇಟೀಭವತ್ವರ್ಧ್ವನಿ ಟೀಕಾಕೃತ್ಪಾದರ ವಾಕ್ಯಗಳಿಗೆ ಯಾರ್ಯಾರೋ ದಾಸರಾಗುವುದಲ್ಲ. ಸ್ವಯಂ ಗಂಗಾದೇವಿ, ಯಾವ ಪರಮಾತ್ಮನ ಪಾದಕಮಲಗಳಿಂದ ಹೊರಹೊಮ್ಮಿದ ಗಂಗಾದೇವಿ ಸ್ವಯಂ ತಾನು ದಾಸಿಯಾಗಿದ್ದಾಳೆ. ನಮಗನಿಸ್ಬಹುದು ಟೀಕಾಚಾರ್ಯರ ಟೀಕೆಯ ಪ್ರವಾಹ ವೇಗವನ್ನು ನೋಡಿದಾಗ ಗಂಗಾದೇವಿ ದಾಸಿ ಆಗ್ತಾಳೆ ಅಂತನ್ನೋದು ಅದೆಷ್ಟರ ಮಟ್ಟಿಗೆ ಸರಿ. ಗಂಗಾದೇವಿ ದಾಸಿ ಆಗ್ಬೋದಾ ಅಂತಂದ್ರೆ ಅವಶ್ಯವಾಗಿ ಇದನ್ನ ಚಿಂತನೆ ಮಾಡಬಹುದು. ಯಾಕೆಂದ್ರೆ ಆ ಸರ್ವೋತ್ತಮನಾದ ಪರಮಾತ್ಮನ ನಖದಿಂದ ಹೊರಹೊಮ್ಮಿದಂತಹ ಗಂಗಾದೇವಿ ಇಂದಿಗೂ ಪವಿತ್ರಳೆ. ಅಲ್ಲಿ ಸ್ನಾನ ಮಾಡಿದರೆ ಎಲ್ಲ ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರವಾಗುತ್ತೆ. ಆದರೆ ಶ್ರೀಮದ್ ಟೀಕಾಕೃತ್ಪಾದರ ಪ್ರತಿ ಅಕ್ಷರ ಪ್ರತಿ ಪದ ಅದು ಏನಾಗಿದೆ ಅಂತಂದ್ರೆ ಪರಮಾತ್ಮನ ಸ್ವರೂಪವನ್ನು ತಿಳಿಸುವಂತಹ, ಜ್ಞಾನವನ್ನು ಮಾಡಿಸಿಕೊಡುವಂತಹ ದೊಡ್ಡದಾದಂತಹ ಘನಿ ಅದು ಟೀಕಾಕೃತ್ಪಾದರ ವಾಕ್ಯಗಳಾಗಿದೆ. ಆ ಪರಮಾತ್ಮನ ಸ್ವರೂಪ ಹೊತ್ತು ನಿಂತಿದೆ ಟೀಕಾಕೃತ್ಪಾದರ ವಾಕ್ಯಗಳು. ಅಂದ ಮೇಲೆ ಅಂತಹ ಪರಮಾತ್ಮನ ಸ್ವರೂಪವನ್ನು ಹೊತ್ತು ನಿಂತ ಮಹಾ ಗಾಂಭೀರ್ಯವಾಗಿರುವಂತಹ ಟೀಕಾಕೃತ್ಪಾದರ ವಾಕ್ಯಗಳಿಗೆ ಗಂಗೆ ಸೋತು ಹೋಗದೆ ಇರ್ತಾಳ, ಗಂಗೆ ದಾಸಿ ಆಗದೆ ಇರ್ತಾಳ. ಗಂಗೆಗಿಂತಲೂ ಅತ್ಯಂತ ಪವಿತ್ರವಾದದ್ದು ಆದದ್ದರಿಂದ ಟೀಕಾಕೃತ್ಪಾದರ ವಾಕ್ಯಗಳಿಗೆ ಆ ಗಂಗೆ ದಾಸಿ ಆಗಿದ್ದಾಳೆ. ಅಷ್ಟೇ ಅಲ್ಲ, ಟೀಕಾಕೃತ್ಪಾದರ ವಾಕ್ಯಗಳು ಹೇಗಿದೆ ಅಂತಂದ್ರೆ, ಮಳೆಗಾಲ ಬಂತು ಅಂತಂದ್ರೆ ಗಂಗಾ ಪ್ರವಾಹ ಹೇಗೆ ಹರಿದು ಬರ್ತದೆ. ಪ್ರವಾಹ ಹರಿದು ಬರುವಾಗ ಏನಾಗ್ತದೆ, ಎಲ್ಲವೂ ಕೊಚ್ಚಿಕೊಂಡು ಹೋಗ್ತದೆ. ಅದರಂತೆ ಟೀಕಾಕೃತ್ಪಾದರ ವಾಕ್ಯಗಳ ಮುಂದೆ
ನದಿ ಪ್ರವಾಹ ಬಂದಾಗ ಎಲ್ಲವೂ ಕೊಚ್ಚಿಕೊಂಡು ಹೋಗುವಂತೆ ಟೀಕಾಕೃತ್ಪಾದರ ವಾಕ್ಯದ ಗಾಂಭೀರ್ಯ, ಟೀಕಾಕೃತ್ಪಾದರ ವೈಖರಿಗಳ ಮುಂದೆ ಮಹಾಮಹಾ ಅದ್ವೈತ ಪಂಡಿತರು, ಮಹಾಮಹಾಜ್ಞ ಇದೆಲ್ಲ ಪರವಾದಿಗಳು ಅಂತಿದ್ದಾರಲ್ಲ, ಅವರೆಲ್ಲರೂ ಮಧೋನ್ಮತ್ತರಾಗಿರೋ ದುರ್ವಾದಿಗಳಿದ್ದಾರಲ್ಲ, ಅವರೆಲ್ಲರೂ ಟೀಕಾವಾಕ್ಯಗಳ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವುದೇ ಇದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೊಚ್ಚಿಕೊಂಡು ಹೋಗ್ಬೇಕು, ಅವರು ಸೋತು ಹೋಗಬೇಕು. ಅಷ್ಟು ಪ್ರವಾಹ ಟೀಕಾಕೃತ್ಪಾದರ ವಾಕ್ಯದ ಗಾಂಭೀರ್ಯಗಳಿಗಿದೆ. ಕಡುಗೆ ಅಂಜಿಸುವ ಕೆಸರಿಯಂತೆ ನಿಮ್ಮ ವದನೆಯ ಕೇಳದೆ ನುಡಿ ಮುಂದೋಡದೆ ಗಡಗಡ ನಡುಗುತ್ತ ಮಾಯ್ಗೋ ಮಾಯ್ಗಳು ಅಡವಿಯೆಲ್ಲ ಗುಡಿ ನಿಮ್ಮ ಭೀತಿಯಲ್ಲಿ ಎದುರಾರಿ ಗುರುವೇ ಸಮನಾರಿ. ಆ ಗುರುಗಳ ಮುಂದೆ ಎದುರಾಗಲಿಕ್ಕೆ ಯಾರು ಸಾಧ್ಯ ಇದ್ದಾರೆ? ಟೀಕಾಕೃತ್ಪಾದರ ಮುಂದೆ ಸಾಧ್ಯವಾ? ಇಲ್ಲ. ಅಂತಹ ಪ್ರವಾಹ, ಆ ವಾಗ್ವೈಖರಿ ಗಂಗಾ ಪ್ರವಾಹಕ್ಕಿಂತಲೂ ಮಿತಿ ಮೀರಿದ ಪ್ರವಾಹ ಅದು ಟೀಕಾಕೃತ್ಪಾದರ ವಾಕ್ಯಗಳಿಗಿದೆ. ಘನವಾದ ಅರ್ಥವನ್ನು ತಿಳಿಸ್ತದೆ. ಅಂತಹ ಮಹಾ ಪವಿತ್ರವಾದಂತಹ ವಾಕ್ಯಗಳು ಟೀಕಾಕೃತ್ಪಾದರ ವಾಕ್ಯಗಳು ಅಂತನ್ನುವುದನ್ನು ಇಲ್ಲಿ ತಿಳಿಸುವುದಕ್ಕಾಗಿ ಗಂಗಾದೇವಿನೇ ದಾಸಿಯನ್ನಾಗಿ ಪಡೆದಿರುವಂತಹದ್ದು ಟೀಕಾಕೃತ್ಪಾದರ ವಾಕ್ಯಗಳು ಅಂತನ್ನುವುದನ್ನು ಇಲ್ಲಿ ಹೇಳ್ತಾರೆ. ಮತ್ತೆ ಹೇಳ್ತಾರೆ ನೋಡಿ, ಮಲ್ಲಿಗೆ ಹೂವು ಇದೆ. ಮಲ್ಲಿಗೆ ಹೂವ ಅದೇನ್ ಮಾಡ್ತದೆ? ಒಳ್ಳೆ ಸುಗಂಧ ಬೀರ್ತಾ ಇರ್ತದೆ. ಯಾವಾಗ ಮಲಯಾಚಲದಲ್ಲಿ ಗಂಧದ ವೃಕ್ಷ ಇದೆ ಅಂತ ಇಲ್ರಿ, ಅಲ್ಲಿ ಗಂಧದ ವೃಕ್ಷದಲ್ಲಿ ಆ ಗಂಧದ ವೃಕ್ಷದ ಮೇಲೆ ಬಡಿದು ಬಂದ ಗಾಳಿ ಮತ್ತೆ ಅಲ್ಲಿ ಮಲ್ಲಿಗೆ ಹೂವದಲ್ಲಿ ಬಡಿತು ಅಂತಂದ್ರೆ ಅಲ್ಲಿ ವಿಕಾಸಗೊಂಡಂತಹ ಮಲ್ಲಿಗೆ ಹೂವು ಇನ್ನೆಷ್ಟು ಸುಗಂಧ ಉಳ್ಳದಾಗಬೇಕಲ್ಲ, ಅಷ್ಟೇ ಪರಿಮಳವಾದದ್ದು, ಅಷ್ಟೇ ಅರ್ಥಗರ್ಭಿತವಾದದ್ದು ಟೀಕಾಕೃತ್ಪಾದರ ವಾಕ್ಯ. ಇಲ್ಲಿ ಯಾವುದು ಗಂಧದ ಮರ? ಕವಿಗಳು ಹೇಳುತ್ತಾರೆ, ಪಾಟೀರಾನಿಲ ಪುಲ್ಲಮಲ್ಲಿ ಸುಮನೋ ವಾಟೀಲ ಸದ್ವಾಸನ. ಪಾಟೀರಾನಿಲ, ಅನಿಲ ಅಂದ್ರೆ ಮುಖ್ಯ ಪ್ರಾಣದೇವರು, ಅಂದರೆ ಮುಖ್ಯ ಪ್ರಾಣದೇವರ ಮೂರನೇ ಅವತಾರವಾಗಿರುವಂತಹ ವಾಯುದೇವರ ಮೂರನೇ ಅವತಾರವಾಗಿರುವಂತಹ ಮಧ್ವಾಚಾರ್ಯನೆಂಬ ಗಂಧದ ವೃಕ್ಷ. ಆ ಗಂಧದ ವೃಕ್ಷದಿಂದ ಹೊರಹೊಮ್ಮಿ ಬಂದಂತಹ ಗಾಳಿ ಅದು ಟೀಕಾಕೃತ್ಪಾದರೆಂಬ ವಾಕ್ಯಗಳ ಮಲ್ಲಿಗೆ ಎಂಬ ಸಿಡಿದಾಗ, ಅದು ಬಳೆದಾಗ ಮಹಾ ಸುಗಂಧ ದ್ರವ್ಯವುಳ್ಳದಾಗುತ್ತೆ ಅಂತ ಹೇಳುತ್ತಾರೆ. ಹಾಗೆ ಯಾವ ರೀತಿಯಾಗಿ ಸೂರ್ಯನ ಕಿರಣ ಬಿತ್ತು ಅಂತಂದ್ರೆ ಕಮಲ ಅರಳುತ್ತೆ, ಇಲ್ಲ ಅದನ್ನೇ ಹೇಳಿಲ್ಲ. ಟೀಕಾಕೃತ್ಪಾದರ ವಾಕ್ಯ ಅರಳಬೇಕು ಅಂತಂದ್ರೆ ಬೇಕಾದವರು ಯಾರು ಅಂದ್ರೆ ಅನಿಲರು ಬೇಕು. ಅನಿಲರು ಅಂದ್ರೆ ಮಧ್ವಾಚಾರ್ಯರು ಬೇಕು. ಮಧ್ವಾಚಾರ್ಯರೆಂಬ ಮಹಾ ಸೂರ್ಯರು ಅವರು ಬಂದಾಗ ಅವರ ವಾಕ್ಯಗಳು, ಅವರ ಸಿದ್ಧಾಂತಗಳು, ಅವರ ಶ್ರೀಮದಾಚಾರ್ಯರ ವಾಕ್ಯಗಳಿಂದ ಹೊರಬಂದಿದಂತಹ ಗಂಧದ ವೃಕ್ಷದಂತೆ ಹೇಗೆ ಹರಿದು ಬರ್ತದೆ ಗಾಳಿ, ಹಾಗೆ ಶ್ರೀಮದಾಚಾರ್ಯರ ವಾಕ್ಯಗಳು ಶ್ರೀ ಟೀಕಾಕೃತ್ಪಾದರು ಸಿಕ್ಕಾಗ ಅಲ್ಲಿ ಟೀಕಾಕೃತ್ಪಾದರು ಅದಕ್ಕೆ ವ್ಯಾಖ್ಯಾನವನ್ನು ಬರೆದು ತಮ್ಮ ವಾಕ್ಯಗಳು ಇನ್ನೂ ಸುಗಂಧ ಉಳ್ಳದ್ದಾಗಿ ಮಾಡಿದ್ದಾರೆ. ಅಂತಹ ಮಹಾ ಅಪರೂಪವಾಗಿರುವಂತಹ ವ್ಯಾಖ್ಯಾನ ಅದು ಟೀಕಾಕೃತ್ಪಾದರ ವ್ಯಾಖ್ಯಾನ ಅಂತನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಇಂತಹ ಟೀಕಾಕೃತ್ಪಾದರ ಯುಕ್ತಿ ಮನುಷ್ಯಾಂ ಅಂತ ಹೇಳ್ತಾರೆ. ಯುಕ್ತಿಗಳೆಂಬ ಮಣಿಗಳ ಪೆಟ್ಟಿಗೆ ಆಗಿದೆ ಟೀಕಾಕೃತ್ಪಾದರ ವಾಕ್ಯ. ಒಬ್ಬ ರಾಜ ಇದ್ದ. ಆ ರಾಜ ಏನ್ ಮಾಡಿದ ಅಂತಂದ್ರೆ ಟೀಕಾಕೃತ್ಪಾದರ ವಾಕ್ಯಗಳ ಗಾಂಭೀರ್ಯ ಅಂತ ಅನ್ನೋದು ಈ ಅರ್ಥದಲ್ಲಿಯೂ ಕವಿಗಳು ವರ್ಣನೆ ಮಾಡ್ತಾರೆ. ಒಂದು ಪೆಟ್ಟಿಗೆ ಇತ್ತು, ಸಿಕ್ಕಿತ್ತವನಿಗೆ ಸಣ್ಣ ಪೆಟ್ಟಿಗೆ. ಆ ಪೆಟ್ಟಿಗೆ ತೆಗೆದಾಗ ಬಹಳಷ್ಟು ಬೆಲೆ ಮಾಡುವಂತಹ ರತ್ನಗಳು ಸಿಗುತ್ತಾ ಹೋದವು. ಎಷ್ಟು ತೆಗೆದರೂ ಅಲ್ಲಿರುವ ರತ್ನ ಮಾಣಿಕ್ಯಗಳು ಮುಗಿತಾನೇ ಇಲ್ಲ, ಸಿಗುತ್ತಾನೆ ಹೋಯಿತು. ಹಾಗೆ ಟೀಕಾಕೃತ್ಪಾದರ ವಾಕ್ಯಗಳು ಹೇಳಿದೆ ಅಂತಂದ್ರೆ ಯುಕ್ತಿ ಮನುಷ್ಯಾಂ ಪೇಟೆ, ಯುಕ್ತಿಗಳೆಂಬ ಮಣಿಗಳ ಪೆಟ್ಟಿಗೆ ಆಗಿದೆ ಟೀಕಾಕೃತ್ಪಾದರ ವಾಕ್ಯ.
ಅಷ್ಟು ಮಹಾಮಹಿಮಭರಿತವಾಗಿದೆ ಟೀಕಾಕೃತ್ಪಾದರ ವಾಕ್ಯ ಅಂತ ಹೇಳ್ತಾರೆ. ಅಂದ್ರೆ ಏನು? ಅಂದ್ರೆ ಏನಂತಂದ್ರೆ, ಒಳ್ಳೆ ವಿದ್ವಾಂಸರಾಗಿರುವಂತಹ, ಚತುಶಾಸ್ತ್ರಗಳಲ್ಲಿ ಪಂಡಿತರಾಗಿರುವಂತಹ ಆ ಮಹನೀಯರಿಗೆ ಟೀಕಾಕೃತ್ಪಾದರೆಂಬ ಯುಕ್ತಿ ಮಣಿಗಳೆಂಬ ಪೆಟ್ಟಿಗೆ ಸಿಕ್ಕಾಗ ಘನ ವಿದ್ವಾಂಸರೆಲ್ಲರೂ ಏನ್ ಮಾಡ್ತಾರೆ ಗೊತ್ತಾ? ಟೀಕಾ ಆ ಪೆಟ್ಟಿಗೆಯಲ್ಲಿರುವಂತಹ ಟೀಕಾಗಳನ್ನು ತೆಗಿತಾ ಹೋಗ್ತಾರೆ. ತೆಗಿತಾ ಹೋದಾಗೆಲ್ಲವೂ ಕೂಡ ಮಹಾ ಆನಂದವಾಗ್ತದೆ. ಯಾರು ಪ್ರಾಮಾಣಿಕವಾದ ವಿದ್ವಾಂಸರು ಇರ್ತಾರೆ ಅವರಿಗೆ ಮಹಾ ಆನಂದ ಉಂಟಾಗ್ತದೆ. ಯಾಕೆ ಅಂತಂದ್ರೆ, ಎಷ್ಟು ಹುಡುಕಿದರೂ ಕೂಡ ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ಟೀಕಾಕೃತ್ಪಾದರು ಭಗವಂತನನ್ನು ಕೊಂಡಾಡಿದ ಬಗೆಯನ್ನು ನೋಡಿದಾಗ, ಅಲ್ಲಿ ಹೇಳಿದ ಯುಕ್ತಿಗಳನ್ನು ನೋಡಿದಾಗ ಇನ್ನೂ ಅದರಲ್ಲಿ ಹೊಸತ್ತೇ ಸಿಗುತ್ತದೆ. ಇಲ್ಲಿಗೆ ಮುಗಿತು ಟೀಕಾಕೃತ್ಪಾದರ ವಾಕ್ಯ ಅಂತೋದಿಲ್ವೇ ಇಲ್ಲ. ಎಲ್ಲೋ ಒಂದು ಕಡೆ ಗಂಗಾದೇವಿ ಹರಿದು ಬಂದ, ಎಲ್ಲೋ ಕಡೆ ಒಂದು ಕಡೆ ಸಾಗರದಲ್ಲಿ ಸಂಗಮ ಆಗೇ ಆಗ್ತಾಳೆ. ಆದರೆ ಟೀಕಾಕೃತ್ಪಾದರ ವಾಕ್ಯದ ಪ್ರವಾಹ ಎಷ್ಟಿದೆ ಅಂತಂದರೆ, ಹುಡುಕಿ 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 ಆ ಮಣಿಗಳು ಯಾವ ರೀತಿಯಾಗಿ ಪೆಟ್ಟಿಗೆಯನ್ನು ತೆಗೆದಾಗ ಎಷ್ಟು ಮಣಿಗಳು ಬರುತ್ತೋ ಹಾಗೆ ಟೀಕಾಕೃತ್ಪಾದಗಳ ವಾಕ್ಯಗಳ ಸಮೂಹ ಹೇಗಿದೆ ಅಂತಂದರೆ, ಎಷ್ಟು ಅರ್ಥ ಹುಡುಕಿದ್ರು ಅದಕ್ಕಿಂತೂ ಹೆಚ್ಚಾಗಿ ಅರ್ಥಗಳೇ ಸಿಗುತ್ತೆ ಹೊರತಾಗಿ ಅದು ಎಂದೆಂದೆಂದೆಂದು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ವಾಕ್ಯಂ ಪ್ರತಿ ಪದಂ ಅನೇಕಾರ್ಭೂತ ಗರ್ಭಿತ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ. ಟೀಕಾಕೃತ್ಪಾದರ ಪ್ರತಿ ವಾಕ್ಯ ಪ್ರತಿ ಪದಗಳಲ್ಲಿ ಅನೇಕ ಅನಂತ ಅರ್ಥಗಳು ಹುಡುಕಾಡಬಹುದು ನಾವು ಅಂತನ್ನುವ ಅರ್ಥವನ್ನ ಹೇಳಿಕೊಡುತ್ತದೆ ಅಷ್ಟು ಅರ್ಥ ಹೇಳಿಕೊಡುತ್ತದೆ ಟೀಕಾಕೃತ್ಪಾದರ ವಾಕ್ಯ ಅಂತ ರಾಘವೇಂದ್ರ ಸ್ವಾಮಿಗಳವರು ಕೊಂಡಾಡುತ್ತಾರೆ. ಟೀಕಾಕೃತ್ಪಾದರ ವಾಕ್ಯದ ಗಾಂಭೀರ್ಯ ಹೇಳಬೇಕು ನೋಡಬೇಕು ಅಂತಂದ್ರೆ ವ್ಯಾಸತೀರ್ಥರು, ವ್ಯಾಸರಾಜರು, ವಾದಿರಾಜರೇ ಇದನ್ನು ನೋಡಬೇಕು ಅಂತನ್ನೋದನ್ನು ಹೊಗಳುತ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ಅಷ್ಟು ಮಹಾ ಮಹಿಮಭರಿತವಾದದ್ದು ಟೀಕಾಕೃತ್ಪಾದರ ಗಾಂಭೀರ್ಯ. ಅದು ಎಷ್ಟು ವಿಚಾರ ನೋಡ್ರಿ. ಲೌಕಿಕವಾಗಿರುವಂತಹ ಶಾಲೆಯ ಕಾಲೇಜುಗಳಲ್ಲಿ ಪಠ್ಯಪುಸ್ತಕಗಳು ಕೆಲವು ವರ್ಷಗಳ ನಂತರ ಹಿಂದೆ ಎಷ್ಟು 10 ವರ್ಷಗಳ ಹಿಂದೆ ಇರುವ ಪಠ್ಯಪುಸ್ತಕ ಈಗಿರುವ ಮಕ್ಕಳಿಗೆ ಇರೋದಿಲ್ಲ. ಈಗ 20 ವರ್ಷದಿಂದ ಇರುವ ಪಠ್ಯಪುಸ್ತಕಗಳು ಈಗಿನ ಮಕ್ಕಳಿಗೆ ಇರೋದಿಲ್ಲ. ಮುಂದೆ ಈಗಿನ ಪಠ್ಯಪುಸ್ತಕಗಳು ಮುಂದೆ ಇರುವುದಿಲ್ಲ. ಆದರೆ ಅಂದಿನಿಂದ ಆರಂಭ ಮಾಡಿಕೊಂಡು ಟೀಕಾಕೃತ್ಪಾದರ ಮಹತ್ವ ಎಷ್ಟಿದೆ ಅಂತಂದ್ರೆ, ಎಂದು ಬರೆದಿದ್ದಾರೆ 20 ವರ್ಷದ ನಂತರ ಅವರಿಗೆ ಆಶ್ರಮ, ಮುಂದೆ 20 ವರ್ಷ ಇದ್ದರು ಆ ಯರಗೋಳ ಆ ಗುಹೆಯಲ್ಲಿ ಟೀಕಾಕೃತ್ಪಾದರು ಗ್ರಂಥಗಳನ್ನು ಬರೆದ ಮಹತ್ವ ಎಷ್ಟು ಕಂಡಿದೆ ಅಂತಂದ್ರೆ, ಅಂದಿನಿಂದ ಆರಂಭ ಮಾಡಿಕೊಂಡು ಇಲ್ಲಿವರೆಗೂ ಎಲ್ಲ ಮಹನೀಯರು ಬಂದೋಗಿದ್ದಾರೆ. ವ್ಯಾಸರಾಜರಿದ್ದಾರೆ, ವಾದಿರಾಜರು, ವಿಜೇಂದ್ರ ಸ್ವಾಮಿಗಳು, ರಘೋತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ವೇದೇಶ ತೀರ್ಥರು, ವೇದವ್ಯಾಸ ತೀರ್ಥರು, ವಿದ್ಯಾದೇವಿ ತೀರ್ಥರು ಎಲ್ಲರೂ ಟೀಕಾಕೃತ್ಪಾದರ ವಾಕ್ಯವನ್ನಿಟ್ಟುಕೊಂಡೇ ಗ್ರಂಥ ಬರೀಬೇಕು. ಇದು ಟೀಕಾಕೃತ್ಪಾದದಲ್ಲಿ ತಪ್ಪು ಬರೆದಿದ್ದಾರೆ ಹುಡುಕಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಮಹಾಮಹಿಮಭರಿತವಾದದ್ದು, ಅಷ್ಟು ಅರ್ಥಗರ್ಭಿತವಾದದ್ದು. ಇವತ್ತಿಗೂ ಅಂತಹ ಘನಘನ ವಿದ್ವಾಂಸರಿಗೆ ಇವತ್ತಿಗೂ ಟೀಕಾಕೃತ್ಪಾದರ ವಾಕ್ಯಗಳಲ್ಲಿ ಎಷ್ಟೋ ಅರ್ಥ ಸಿಗ್ತಾ ಹೋಗ್ತದೆ ಹುಡುಕಿದೆ. ಅಂತಹ ಮಹಾ ಯುಕ್ತಿ ಪೆಟ್ಟಿಗೆ ಯುಕ್ತಿಗಳೆಂಬ ಮಣಿಗಳ ಪೆಟ್ಟಿಗೆ ಆಗಿದೆ ಟೀಕಾಕೃತ್ಪಾದರ ಮಾತು. ಅಂತಹ ಟೀಕಾಕೃತ್ಪಾದರ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಓಡಾಡ್ತಾ ಇರಬೇಕು ಅಂತ ಹೇಳಿ ಸ್ತೋತ್ರ ಮಾಡುತ್ತಾರೆ ಮಹಾನುಭಾವರು ಸತ್ಯಪ್ರಿಯ ತೀರ್ಥ. ಯಾಕಂದ್ರೆ ಗೊತ್ತಾ, ಟೀಕಾಕೃತ್ಪಾದರು ಯಾವ ಭಕ್ತರು ಏನು ಕೇಳ್ತಾರಲ್ಲ ಅದನ್ನು ಕೊಡುವವರಲ್ಲಿ ಯಾವಾಗಲೂ ವರದಹಸ್ತವನ್ನು ಇಟ್ಟುಕೊಂಡು ಕೂತವರು ಮಹನೀಯರು. ಅಂತಹ ಟೀಕಾಕೃತ್ಪಾದರು ಯಾವುದೇನೆಲ್ಲ ಐಹಿಕವಾದ ಸುಖವನ್ನು ನಾವು ಕೇಳ್ತಾ ಹೋದರೆ ನಮ್ಮ ಜೀವನ ಉದ್ಧಾರವಾಗಿತ್ತ, ಅದು ನಮ್ಮ ಸಂಸಾರ ದಡವನ್ನು ದಾಟಲಿಕ್ಕೆ ಸಾಧ್ಯವಾದಿತ್ತ, ಅದಕ್ಕೆ ಸತ್ಯಪ್ರಿಯ ತೀರ್ಥರು ಅಪರೂಪವಾದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಟೀಕತಾಂ ಮಾನಸೇ ಅಂತ ಹೇಳ್ತಾರೆ. ಅಂದ್ರೆ ಏನು? ಟೀಕಾಕೃತ್ಪಾದರ ವಾಕ್ಯಗಳು ಯಾವತ್ತು ನಮ್ಮ ಮನಸ್ಸಿನಲ್ಲಿ ಸಂಚಾರವಾಗ್ತಾ ಇರಬೇಕು, ಅವುಗಳ ಮನನ ಯಾವತ್ತು ನಮ್ಮಲ್ಲಿ ಆಗ್ತಾನೆ ಇರಬೇಕು. ಯಾಕೆ ಅಂದರೆ ನಮ್ಮ ಮನಸ್ಸು ಕಾಮಕ್ರೋಧಗಳು ಇವೆರಡರಿಂದ ಮೊದಲಿಗೆ ಎಷ್ಟು
ಕಾಮಕ್ರೋಧಗಳು ಅರಿಷಡ್ವರ್ಗಗಳಿಂದ ಮಲಿನವಾಗಿ ಹೋಗಿರ್ತದೆ. ಅದರಲ್ಲಿ ಮೊದಲನೇದು ಬರೋದು ಕಾಮಕ್ರೋಧಗಳು. ಅದರಿಂದ ಮನಸ್ಸು ಏನಾಗಿದೆ ಅಂದರೆ ಹೊಲಸ್ಸಾಗಿ ಹೋಗಿರ್ತದೆ. ಆ ಹೊಲಸ್ಸಾದದ್ದು ನೀರು ಎಷ್ಟೇ ಚೆಲ್ಲಿದರೂ ಮತ್ತೆ ಹೊಲಸು ಬರ್ತಾನೆ ಹೋಗ್ತದೆ. ಹಾಗೆ ಒಂದು ಬಾರಿ ಮನಸ್ಸನ್ನು ಶುದ್ಧಿ ಮಾಡಿಕೊಂಡ್ರೆ ಮನಸ್ಸು ಶುದ್ಧಿ ಆಗುವುದಿಲ್ಲ. ಅದು ಟೀಕಾ ಪ್ರವಾಹದಿಂದಲೇ ಕೊಚ್ಚಿಕೊಂಡು ಹೋಗಬೇಕಾದದ್ದು ಆ ಹೊಲಸು. ಅಂತಹ ನಮ್ಮ ಮನಸ್ಸು ಮಲಿನವಾದಾಗ ಅದು ಪರಿಶುದ್ಧವಾಗಬೇಕು. ಪರಿಶುದ್ಧವಾಗಿ ಒಂದು ಸರ್ತಿ ಕೇಳಿ ಚಿಂತನೆ ಮಾಡಿದರೆ ಪರಿಶುದ್ಧವಾಗ್ತದ, ಮತ್ತೆ ಹೊಲಸಾಗ್ತದೆ. ಮೇಲಿಂದ ಮೇಲೆ ಆ ಟೀಕಾಕೃತ್ಪಾದರ ವಾಕ್ಯಗಳು ಮೇಲಿಂದ ಮೇಲೆ ನಮ್ಮ ಮನಸ್ಸಿನಲ್ಲಿ ಸಂಚಾರ ಮಾಡ್ತಾ ಇರಬೇಕು. ಯಾವತ್ತೂ ಅದರ ಮನನ, ಅದರ ಚಿಂತನ, ಅದರಲ್ಲಿ ಪಾರಾಯಣ, ರಥಿ ಯಾವತ್ತೂ ನಮಗೆ ಬರಬೇಕು. ಆದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗ್ತದೆ, ಕಾಮಕ್ರೋಧಗಳು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ನಿರಂತರವಾಗಿ ಅದನ್ನ ಓಡಾಡ್ತಾ ಇದ್ದಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ ಅಂತ ಹೇಳುತ್ತಾರೆ. ಅದರಿಂದ ನಮ್ಮ ಮನಸ್ಸು ಶುದ್ಧವಾಗಬೇಕಾದ್ರೆ ಟೀಕಾಕೃತ್ಪಾದರ ವಾಕ್ಯಗಳು ನಮ್ಮಲ್ಲಿ ಸಂಚಾರವಾಗ್ತಾ ಇರಬೇಕು. ಮತ್ತು ಟೀಕಾಮಲ್ಲಿಕ ವಾಟಿ ಅಂದ್ರೆ ಏನು? ಟೀಕೆ ಎಂಬ ಮಲ್ಲಿಗೆ ಹೂವಿನ ವಾಸನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಿರಬೇಕು ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ? ಟೀಕಾ ಸೌಗಂಧ್ಯ, ಅದರ ಜ್ಞಾನ, ಅದರ ಮನನ, ಅದರಿಂದ ಏನಾಗುತ್ತೆ? ಅದರಿಂದ ನಮ್ಮ ಮನಸ್ಸು ಯಾವಾಗಲೂ ಸುರಭಿ ಉಳ್ಳದ್ದಾಗುತ್ತೆ. ಅಂದ್ರೆ ಏನು? ಶುದ್ಧವಾಗಿರ್ತದೆ. ಅಂತಃಕರಣ ಶುದ್ಧವಾಯಿತು ಅಂತಂದರೆ ಭಗವಂತನನ್ನ ಜ್ಞಾನ ಮಾಡಿಕೊಳ್ಳುವುದರಲ್ಲಿ ನಮ್ಮ ಮನಸ್ಸು ಮುಂದುವರಿಯುತ್ತದೆ. ನಮ್ಮ ಮನಸ್ಸು ಮುಂದೆ ಬರದಾಗೆ ಶುದ್ಧವಾದಾಗ ಮುಂದೆ ಬರುತ್ತದೆ. ಮನಸ್ಸು ಶುದ್ಧವಾಯಿತು ಅಂತಂದ್ರೆ ಮನಸ್ಸು ಪರಮಾತ್ಮನ ಜ್ಞಾನದಲ್ಲಿ ತಲ್ಲೀನವಾಗುತ್ತೆ, ಅವನ ಭಕ್ತಿಯಲ್ಲಿ ತಲ್ಲೀನವಾಗುತ್ತೆ. ಆದ್ದರಿಂದ ಟೀಕಾಕೃತ್ಪಾದರ ವಾಕ್ಯ ಎಂಬ ಮಲ್ಲಿಗೆ ಹೂವು, ಅದರ ಸೌಗಂಧ್ಯ ನಮ್ಮ ಮನಸ್ಸಿನಲ್ಲಿ ಬರಲಿ ಎಂಬುದಾಗಿ ಸತ್ಯಪ್ರಿಯ ಚಿಂತನೆ ಮಾಡುತ್ತಾರೆ. ಜೊತೆಗೆ ಟೀಕಾಮಣಿ ಪ್ರಕಾಶ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಬೇಕು. ಹಾಗೆ ಗೊತ್ತಾ, ಮದ ಮಾತ್ಸರ್ಯಗಳಿಂದ ನಾವೇನ್ ಮಾಡಿದ್ದೇವೆ ಅಂದ್ರೆ ನಮ್ಮ ಅಜ್ಞಾನ ತುಂಬಿ ಹೋಗಿಬಿಟ್ಟಿದೆ. ನಮ್ಮಲ್ಲಿ ಅಜ್ಞಾನ ತುಂಬಿ ಹೋಗಿಬಿಟ್ಟಿದೆ, ಕತ್ತಲೆ ಮುಚ್ಚಿ ಹೋಗಿಬಿಟ್ಟಿದೆ. ಒಂದು ನನಗೆ ಅಷ್ಟಜ್ಞಾನ ಬರ್ತದೆ, ಇಷ್ಟಜ್ಞಾನ ಗೊತ್ತು ಅಂತಲೋ ಅಹಂಕಾರ. ಇನ್ನೊಬ್ಬರಿಗೆ ಏನಾದರೂ ಒಂದು ವಿಷಯ ಸುಖದ ಪ್ರಾಪ್ತಿ ಆಯಿತು ಅಂದ್ರೆ ಅದರ ಮೇಲೆ ನಮಗೆ ಮಾತ್ಸರ್ಯ ಇದು ಬಂದು ಹೋಗಿಬಿಟ್ಟಿದೆ. ಅದರಿಂದ ನಮ್ಮ ಮನಸ್ಸು ಅಜ್ಞಾನವೆಂಬ ಕತ್ತಲಿನಲ್ಲಿ ಮುಳುಗೋಗಿಬಿಟ್ಟಿದೆ. ಆದ್ದರಿಂದ ನಮ್ಮ ಮನಸ್ಸು ಶುದ್ಧವಾಗಬೇಕು ಅಂತಂದ್ರೆ ಟೀಕಾಕೃತ್ಪಾದರ ಯುಕ್ತಿ ಎಂಬ ಮಣಿಗಳು ಯಾವತ್ತೂ ನಮ್ಮ ಮೇಲೆ ಇರಬೇಕು ಅಂತನ್ನೋದನ್ನು ಹೇಳ್ತಾರೆ. ಹೇಗೆ ಪ್ರಕಾಶ ಬಂದ ಕತ್ತಲು ಹೊರಟು ಹೋಗ್ತದೆ, ಮತ್ತೆ ಕತ್ತಲು ಮುಂದೆ ನಮ್ಮ ಸಲುವಾಗಿ ನಿಂತಿರ್ತದೆ. ಅದು ಆಗದಿದ್ದಂತೆ ಯಾವಾಗ ನಮ್ಮ ಮನಸ್ಸು ಜ್ಞಾನದಿಂದ ನಮ್ಮ ಜ್ಞಾನ ಶುದ್ಧವಾಗಬೇಕು, ನಮ್ಮ ಜ್ಞಾನ ಅದು ವಿಕಸಿತವಾಗಬೇಕು, ನಮ್ಮ ಜ್ಞಾನ ಅದು ಪರಮಾತ್ಮನಿಗಾಗಿ ಮೀಸಲಿರಬೇಕು, ಪರಮಾತ್ಮನ ವಿಷಯವಾಗಿ ಜ್ಞಾನ ಮಾಡಿಕೊಳ್ಳಬೇಕು. ಆ ಜ್ಞಾನದಿಂದ ಪರಮಾತ್ಮನಲ್ಲಿ ಭಕ್ತಿ ಬರಲಿಕ್ಕೆ ಕಾರಣವಾಗ್ತಿದೆ. ಆದ್ದರಿಂದ ಯಾವಾಗ ಸಾಧ್ಯ? ಆ ಅಂಧಕಾರ ಹೊರಟೋಗ್ಬೇಕು. ಅಂಧಕಾರ ಹೊರಟೋದ್ರೆ ಸಾಧ್ಯ. ಆದ್ದರಿಂದ ಟೀಕಾ ಮಣಿಗಳೆಂಬ ಪ್ರಕಾಶ ಯಾವತ್ತೂ ನನ್ನ ಮನಸ್ಸಿನಲ್ಲಿ ಸಂಚಾರ ಮಾಡ್ತಾ ಹೋದರೆ ನಮಗೆ ಟೀಕಾಕೃತ್ಪಾದರ ವೈಖರಿಗಳು ಇನ್ನೂ ನಮಗೆ ಅದು ಸಿಗುತ್ತಾ ಹೋಗ್ತದೆ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬೇಕು ಅಂತ ಹೇಳ್ತಾ, ಇಂಥ ಟೀಕಾಕೃತ್ಪಾದರ ಮಹಾ ಶ್ರೇಷ್ಠವಾಗಿರುವಂತಹ ಆ ಮಹಿಮೆಯನ್ನು ನಾವು ಯಥಾಮತಿಯಾಗಿ ತಿಳಿಯಲಿಕ್ಕೆ ಮುಂದೆ ಪ್ರಯತ್ನವನ್ನು ಮಾಡೋಣ. ಇಂತಹ ಟೀಕಾಕೃತ್ಪಾದರ ಶ್ರೇಷ್ಠವಾದಂತಹ ಮಹಿಮೆ ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಹಾಗಾದರೆ ನಾವು ಟೀಕಾಕೃತ್ಪಾದರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ಸದಾ ಯಾವಾಗಲೂ ಕೂಡ ಟೀಕಾಕೃತ್ಪಾದರ ಟೀಕಾಗಳನ್ನು ಚಿಂತನೆ ಮಾಡ್ತಾ ಇರಬೇಕು, ಅವರ ಗ್ರಂಥಗಳ ಅವಲೋಕನ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ಮಾತ್ರ ಅದರ ಭಾವ ನಮಗೆ ಅರ್ಥ ಆಗ್ತಾ ಹೋಗ್ತದೆ ಅಂತನ್ನೋದನ್ನು ನಾವು ತಿಳಿಯಬೇಕು ಅಂತ ಹೇಳ್ತಾ ಯಥಾವಧಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು ಮದ್ವೇಷಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾ ವಾ ಪ್ರದೇಶ ಸ್ವಭಾವಂ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.